ಆಯ್ ಭಾಗ್ಯಮ್ಮ, ಎಲ್ಲಾರು ರೆಸಾರ್ಟ್ಗೆ ಅವ್ರ ಹುಡುಗಿನ ಮತ್ತೆ ಅವ್ರ ಫ್ರೆಂಡ್ಸ್ನ ಕರ್ಕೊಂಡು ಹೋದ್ರೆ ನಿಮ್ ಮಗ ನಿಮ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತದೆ ಏನೈತೆ ಏನಿಲ್ಲ ಅಂತ ಗೊತ್ತಿಲ್ಲ. ಹೋಯ್ತಾ ಇರೋದ್ ಖುಷಿ ಆಯ್ತಾ? ಅಕ್ಕ ನಾನು ಅಲ್ಲಿ ಏನೈತೆ ಅಂತಲ್ಲ ಕೇಳಿದ್ದು, ನಿಮ್ ಮಗನ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಂತ. ನನ್ ಮಗ ಕರ್ಕೊಂಡು ಹೋಯ್ತಾ ಇರೋದು ಖುಷಿ ಆಯ್ತಾ? ಖುಷಿ ಆಯ್ತಾ ಇದ್ದ. ಮತ್ತೆ ಅಲ್ಲಿ ಎಲ್ಲಾ ತರದ ಗೇಮ್ಸ್ ಇರುತ್ತಂತೆ, ಆಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಲ್ಲಿಗೆ ಹೋದ್ಮೇಲೆ ನೋಡೋಣ. ನೋಡಕ್ಕೆಲ್ಲ ಹೋಯ್ತಾ ಇರೋದು, ಆಡಕ್ಕೆ ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಆಟ ಆಡ್ಬೇಕು ಅನ್ಸರ್ ಆಟ ಆಡೋಣ, ನೋಡ್ಬೇಕು ಅನ್ಸರ್ ನೋಡೋಣ. ಆಮೇಲೆ ಅಲ್ಲಿ ರೈನ್ ಡ್ಯಾನ್ಸ್ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಎಲ್ಲ ಆಡ್ಬೇಕು. ಸರಿ ಬಿಡು. ಎಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದಾರಲ್ವಾ ಮೈಸೂರು ರೋಡ್ ನ. ಮತ್ತೆ ಮಾಡ್ತೇನೆ, ನಮ್ಮೂರ್ ಬುಕ್ ರೋಡ್ ಅಲ್ವಾ ನೋಡಿ. ಲಾಸ್ಟ್ ಟೈಮ್ ನಿಮ್ಮೂರಿಗೆ ಕರ್ಕೊಂಡು ಹೋಗಿದ್ರೆ ಹೆಂಗಿತ್ತು ರೋಡ್? ಭಾಗ್ಯಮ್ಮ ಹಾಕಿದ್ರೆ ಎಷ್ಟೊತ್ತಿಗೆ ಏನದು ತಿರುಪತಿ ಏನದು ಹೇಳಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ತಿರುಪತಿ ಬೆಟ್ಟ ಹತ್ತಿಸ್ಬಿಡ್ಬೇಕು. ಫ್ಲಾಶ್ ಬ್ಯಾಕ್. ಒಂದೇ ನಿಮಿಷಕ್ಕೆ ತಿರುಪತಿ ಬೆಟ್ಟ ಹತ್ತಿಸ್ಬಿಡ್ತೀವಿ. ಹಂಗೆ ಎಷ್ಟು ರೆಸಾರ್ಟ್ಗೆ ಕರ್ಕೋಗ್ಬಿಟ್ಟಿರೋರು ನೀವು ನೋಡಿ. ಇನ್ನೂ ಒಳ್ಳೆ ಕುದುರೆ ಗಾಡಿ ಮೇಲೆ ಹೋಗೋ ತರ ನಿಧಾನಕ್ಕೆ ಹೋಯ್ತವ್ರೆ ಇವರು. ಟಿಫನ್ ಮಾಡ್ಬೇಕು ಅಂತ ಇಲ್ಲಿ ಬಿಡ್ದಿ ಹತ್ರ ಇರೋ ಹೋಟೆಲ್ ಹತ್ರ ನಿಲ್ಸಿದೀವಿ. ಫುಲ್ಲು ಜನ ಸಾಗರ. ಅಲ್ಲಿ ಕೌಂಟ್ರ್ ಹತ್ರ ಇದಾರೆ ನೋಡಿ, ಕೌಂಟ್ರ್ ಹತ್ರ ಅವ್ರಂತೂ ಕೈಗೆ ಸಿಗ್ತಾ ಇಲ್ಲ. ಭಾಗ್ಯಮ್ಮ ಮಸಾಲೆ ದೋಸೆ ಆರ್ಡರ್ ಮಾಡಿದ್ದಾರೆ. ಭಾಗ್ಯಮ್ಮ ಮಸಾಲೆ ದೋಸೆ ಇಷ್ಟನಾ ನಿಮ್ಗೆ? ಪಲ್ಯ ಜಾಸ್ತಿ ಹಾಕೋರಾ? ನೋಡಿ ಕಂಪ್ಲೀಟ್ ಮಾಡೋಣ ಇರಿ. ಬಿಫೋರು ಲೆಫ್ಟ್ ತಗೋಬೇಕು, ಬಿಕಾಸ್ ಏನಾದ್ರು ರಾಮನಗರ್ ಬಿಟ್ಟು ಮುಂದೆ ಏನಾದ್ರು ಬಂದ್ಬಿಟ್ರೆ ಕಷ್ಟ ಆಗುತ್ತೆ. ಬಿಕಾಸ್ ಏನು ಟೋಲ್ ರೋಡ್ ಆಗಿರೋದ್ರಿಂದ ಎಕ್ಸಿಟ್ ಸಿಗಲ್ಲ ನಿಮ್ಗೆ. ವೈಲ್ಡ್ ವ್ಯಾಲಿ ರೆಸಾರ್ಟ್ಗೆ ಬಂದಿದ್ದೀವಿ, ರಾಮನಗರ ಹತ್ರ ಇದೆ. ಸೊ ಫಸ್ಟ್ ಟೈಮ್ ಭಾಗ್ಯಮ್ಮನ್ನ ರೆಸಾರ್ಟಿಗೆ ಕರ್ಕೊಂಡ್ ಬಂದಿದ್ದೀವಿ. ಸ್ಪೆಷಲಿ ಹುಡುಗರು ಹುಡುಗಿಯರ್ನ ಅಥವಾ ಫ್ರೆಂಡ್ಸ್ನ ರೆಸಾರ್ಟಿಗೆ ಕರ್ಕೊಂಬರೋದು ಕಾಮನ್ ಆಗಿರುತ್ತೆ, ಆದ್ರೆ ನಾನು ನಮ್ಮ ಮಮ್ಮಿನ ಕರ್ಕೊಂಡ್ ಬಂದಿದ್ದೀನಿ. ಭಾಗ್ಯಮ್ಮ ಹಾಯ್, ಇಲ್ಲಿ ನೋಡಿ ಇಲ್ಲಿ ಅಣ್ಣ, ನೀವು ಫಸ್ಟ್ ಹೋಗಿ ವಿಡಿಯೋ ಮಾಡಕ್ ಸರಿ ಹೋಗುತ್ತೆ ನಿಮ್ಗೆ. ಅಲ್ಲಿ ಹೋಗಿ ನಾವು ಬರೋದ್ನ. ಸೊ ಇವಾಗ ಲಂಚ್ ಬ್ರೇಕು, ಎಲ್ಲ ಊಟ ಹಾಕೊಂಡು ಬಂದಿದ್ದೀವಿ. ಚೆನ್ನಾಗಿ ನಡ್ಕೊಂಡು ಬರೋದು, ಹೆಂಗ್ ನಡ್ಕೊಬತ್ತವ್ರೆ ಆಂಟಿ ಅಂತ. ಫುಲ್ಲು ನರ್ವಸ್ ಆಗ್ಬಿಟ್ಟವ್ರೆ ಅನ್ಸುತ್ತೆ. ಹೋಗ್ಲಾ ಬ್ಯಾಡ್ವಾ ಅಂತ ಹೋಯ್ತವ್ರೆ. ನಾನಾಗಿದ್ರೆ ಒಂದೇ ಸತಿ ಜಂಪ್ ಮಾಡ್ಬಿಡ್ತಿದ್ದೆ. ಅಲ್ಲಿ ನೋಡಿ ಭಾಗ್ಯಮ್ಮನ್ನ ಕರ್ಕೊಬಂಡ್ರೆ ರೆಸಾರ್ಟ್ಗೆ. ಅಲ್ಲಿ ಮೇಲ್ಗಡೆ ಜಿಪ್ ಲೈನ್ಗೆ ಬೆಲ್ಟ್ ಹಾಕೊಡ್ತಾರಲ್ಲ, ಅವನನ್ನ ಪರಿಚಯ ಮಾಡ್ಕೊಂಡು ಮೀಟಿಂಗ್ ಮಾಡ್ತಾ ಅವ್ರೆ ಆರಾಮಾಗಿ. ಭಾಗ್ಯಮ್ಮ ನಾವೆಲ್ಲ ಮುಗಿಸ್ಕೊಂಡೇ ಬಂದ್ಬಿಟ್ವಿ. ಇನ್ನ ಕಾಲು ಇಡ್ಲಾ ಬೇಡವಾ ಅಂತ ಬರ್ತವ್ರೆ ಅವರು. ನಾವು 3 ಗೇಮ್ ಆಡ್ಲಿಲ್ಲ. ನಮ್ ಸೋನಕ್ಕ ರೆಡಿ ಆಗಿದ್ದಾರೆ ಹೋಗಕ್ಕೆ. ಆಯ್ ಮಾಡ್ಬಿಡಿ ಹಂಗೆ, 2 ಕೈಲಿ ಇಟ್ಕೊಳ್ಳಿ. ಹಾ ಅಲ್ಲೇನಾಗಲ್ಲ, ಇಟ್ಕೊಳ್ಳಿ. ಹೋಗಿ. ಭಾಗ್ಯಮ್ಮನ ಕೈಲಿ ಹೆಂಗ್ ಶೂಟ್ ಮಾಡಿಸ್ತವ್ರೆ ಮನವಣ್ಣ. ಎಲ್ಲಾರ್ಗು ಇಂಥ ಒಬ್ಬ ಮಗ ಸಿಗ್ಬೇಕಲ್ಲ. ನೋಡೋಣ ಇರಿ ಭಾಗ್ಯಮ್ಮ ಯಾವ ಬಾಟ್ಲು ಹೊಡಿತಾರೆ ಅಂತ. ಏನ್ ಮಾಡಿ ಇಲ್ಲಿಂದ ನೋಡ್ಬೇಕು, ಅಲ್ಲಿ ಬಾಟ್ಲು ಸರ್ ನೋಡ್ಬೇಕು. ಅಮ್ಕೋ ಚಪ್ಪಳೆ ಹೊಡಿರಿ, ಚಪ್ಪಳೆ. ಯಾವ್ರು ನಿಮ್ದು? ಮರ್ತೋಗ್ಬಿಟ್ಟ ಜ್ಞಾಪಕ ಬರ್ತಿಲ್ಲ ಅಂತ. ಅವ್ರ ಊರು ಯಾವ್ದು ಅಂತ ಜ್ಞಾಪಕ ಬರ್ತಿಲ್ಲ ಅಂತ. ಯಾವ ಸೈಡ್ ನಿಮ್ಮೂರು? ಬೆಂಗಳೂರಾ? ನೋಡಿ ಇಬ್ರು ಬೇಟೆ ಆಡ್ತಾವ್ರ ನೋಡಿ. ಎಲ್ಲಿ ಜೋರಾಗಿ ಬಿಡು, ಕೈ ಬಿಡು. ಏನ್ ಭಾಗ್ಯಮ್ಮ ಬರೀ ಸೌಟಲ್ಲಿ ಮಾತ್ರ ಹೊಡಿಯೋದಲ್ಲ, ಇದ್ರಲ್ಲಿ ಹೊಡಿಬೇಕು. ಅದ್ರಲ್ಲ ಹೊಡಿತೀನಿ ಬಾ ಅಂತಾರೀಗ. ಆ ಚಿಕ್ಕ ಹುಡುಗನ ಹತ್ರ ಇಸ್ಕೊಂತವನೆ. ಕರೆಕ್ಟ್ ಆಗಿದ್ರಷ್ಟು ಉದ್ದ ಇಲ್ಲ ನೀನು. ಇಸ್ಕೊಳ್ಳೋ, ಇಸ್ಕೋ. ಹಾ ಏನ್ ಮಾಡ್ತಾವನೆ, ಅದೇನ್ ಮಾಡ್ತಾನೋ ಗೊತ್ತಿಲ್ಲ. ನೋಡ್ಕೊಳ್ಳಿ ಭಾಗ್ಯಮ್ಮ ಇಷ್ಟೋ ತನಕ ಏನ್ ಮಾಡಿ ಸುಸ್ತಾಗ್ಯವ್ರೆ. ಎಲ್ಲೋಯ್ತೋ ಏನ್ ದೊಡ್ಡದಾಗ ನಾನೇ ಏನೋ ಮಾಡ್ತಾ ಇದ್ದೀನಿ ಅಂತಂದ. ಹಾ ಅದನ್ನು ಪಾಪ ಎಳೆ ಹುಡುಗ, ಅದು ಏನು ಗೊತ್ತಿಲ್ಲ. ಅದು ಕೈ ಶೇಕ್. ಅಯ್ಯೋ
ಕೆಲಸ ಕಮ್ಮಿ ಮಾಡು, ಶೇಕ್ ಆಗಲ್ಲ. ಇಟ್ಕೊಂಡ್ ನೆಟ್ಟಗ್ ಬರಕ್ ಬರಲ್ಲ, ಮಾತುಗಳು ಮಾತ್ರ ಮಾತಾಡ್ತಾನೆ. ಆಹಾ ಇಲ್ಲೇ ಬಿಟ್ಟ ಏನೇನ ತಕಂದಲ್ಲ, ಆಮೇಲೆ ನನಗೆ ದೃಷ್ಟಿ ಆಗ್ಬಿಟ್ಟು ಒಂದೇನು ಒಡೆಯಕ್ ಬರಕಲ್ಲ, ಸುಮ್ನೆ ಬಾಯಿ ಮಾಡ್ತೀಯ ಚಿಕ್ಕ ಹುಡ್ಕೊಂತ ನಾಚ್ಕಾಗಲ್ವೇನ ನಿನ್ ಜನ್ಮಕ್ಕೆ. ಸುಮ್ನೆ ಅವಾರ್ಡ್ ಗಿವಾರ್ಡ್ ಕೊಟ್ಬಿಡ್ತಾರೆ ಅಂತ ಹೊಡೆದಿಲ್ಲ ಅಷ್ಟೇ. ಅಯ್ಯೋ ಅಯ್ಯೋ ಅಯ್ಯೋ, ಮಂಗಳಾರತಿ ಅಂತ ಇತ್ತಿಂದ ಒಡೆದ್ರ ಮಾಕ ಮಸಾಲೆ ಆಗ್ಬಿಡ್ಬೇಕು. ಹೇಳಿ ಹೇಳಿ, ಮಸಾಲೆ ಆಗ್ಬೇಕು ಅಷ್ಟೇ. ನಿಂದು ಮೇಲೆ ಕೊಡಿಯೋ. ಹೋದ್ ಜನ್ಮದಲ್ಲಿ ದ್ರೋಣಾಚಾರ್ಯರಾಗಿದ್ನ ಅನ್ಸುತ್ತೆ. ಏನಾದ್ರು ಮಾಡ್ತಾವ್, ನೀನ್ ಏನು ಮಾಡಿಲ್ಲ. ಅದಕ್ಕೆ ಹೇಳಿದ್ದು ನೋಡಲ್ಲಿ ಹೋಟೆಲ್ ಬಿಡ್ತಾ ಇಲ್ವಾ ಬಂತ. ಇವ್ರ ಮಗನ್ಗೆ ಯಾವ್ದೋ ಒಂದು ಹುಡುಗಿ ಹುಡುಕ್ತಾರ, ಅಷ್ಟೊತ್ತಿಂದ ಅಲ್ಲೇ ನೋಡ್ತಾರ. ಯಾರು ಅವ್ರಲ್ಲಿ ಅವಯ್ಯ ಎಣ್ಣೆ ಕುಡಿದ್ಬಿಟ್ಟು ಬಂದ. ಆ ವೈನ್ ನೋಡ್ತಿದ್ದೀರಾ? ಏನೋ ನಿಮ್ ಮಗನ್ಗೆ ಯಾವ್ದೋ ಹುಡುಗಿ ನೋಡ್ತಿದ್ದೀರಾ ಅನ್ಕೊಂಡೆ. ಏನ್ ಆದಿಲ್ ಬಿದಿಲೆಲ್ಲ ಹೆಣ್ ನೋಡ್ತಾರ ಬಾರಲ್ಲೇ. ನನ್ ಮೊಬೈಲ್ ನೋಡಿ ರೈನ್ ಡ್ಯಾನ್ಸ್ ಹೆಂಗ್ ಆಡ್ತಾವ್ರೆ. ನಾವು ಆಡೋಣ ಅಂತಂದ್ರೆ ಇವ್ರಿಗೆ ಇವ್ರು ಶೀತ ಆಗುತ್ತಂತೆ, ಅವ್ರಿಗೆ ಆಲ್ರೆಡಿ ತಲೆನೋವೇ ಬಂದ್ಬಿಟ್ಟೈತಂತೆ. ಹೆಂಗ್ ನೋಡ್ತಾರ ನೋಡಿ. ನೆನೆಯಕ್ಕೆ ಮಾಡೋದು. ಇವ್ರು ರೈನ್ ಡ್ಯಾನ್ಸ್ ಆಡೋಣ ಬನ್ನಿ ಅಂತಂದ್ರೆ ನೆಂದೋಯ್ತಿ ಬೇಡ ಅಂತವ್ರೆ. ಯಪ್ಪ ಇವ್ರ ಜೊತೆ ಬಂದ್ಬಿಟ್ಟು ನಾನು ಸುಮ್ಮನೆ ನೋಡಿ ಮಾತ್ರ ಎಂಜಾಯ್ ಮಾಡ್ಬೇಕು. ಮೇಲ್ಗಡೆ ಬಾಮ್ಮ ಏನಕ್ಕದು ಅದ್ ಹೇಳ್ತೀನಿ ಬಾ. ಮುಳುಗ್ಬಾರ್ದು ನೀವು ಅಂತ. ಭಾಗ್ಯಮ್ಮ ನೋಡಿ ಇಲ್ಲಿ ಒಳಗೆ ಗೊಂಬೆ ಕುಂತ್ಕೊಬಿಟ್ಟವ್ರೆ. ನೋಡಿ ಭಾಗ್ಯಮ್ಮ ಅವ್ರ ಫ್ಯಾನ್ಸು ಎಲ್ಲೋದ್ರು. ರೆಸಾರ್ಟಲ್ಲಿ ಒಂದು 50 ಮೆಂಬರ್ಸ್ನ ತಗೊಂಡ್ರು. ಇವಾಗ ಇಲ್ಲಿ ಬೋಟಿಂಗ್ಗೆ ಅಂತ ಬಂದಿದ್ವಿ. ಇಲ್ಲಿ ನೋಡ್ರಪ್ಪ ಮನೋಜಣ್ಣನ ಫ್ಯಾನ್ಸ್ನ ಭಾಗ್ಯಮ್ಮನ ನೋಡ್ಬಿಟ್ಟು ಕಂಡಿಡಿದ್ರಂತೆ. ಇವಾಗ ಆ್ಯಕ್ಚುಲಿ ಇಲ್ಲಿ ಒಂದು ಕಬ್ಬಿನ ಜ್ಯೂಸ್ದು ಒಂದು ಅಂಗಡಿ ಇದೆ. ಇಲ್ಲೊಂದು ರೀಲ್ ಮಾಡಬೇಕು. ಸೊ ಕೇಳ್ತಾ ಇದ್ರು ಅವರು, ನೀವು ತಾನೇ ಬನ್ನಿ ಅಂತ ಇದ್ರು. ಕಬ್ನಾಲ್ ನಾನು ಕೇಳಿದ್ದೇನೆ. ಕಬ್ನಾಲ್ ಮತ್ತೆ ಹಾಲು ಅಲ್ಲ, ಮತ್ತೆ ಹಾಲೆಲ್ಲ ಐತೆ. ಒಂದು ಕಪ್ಪು ಆಯ್ತಾ? ಅರ್ಥ ಆಯ್ತಾ? ಸರಿ ಇದು ನಿಮ್ಗೆ ಹಾಕಲ್ಲ ರೆಡಿ. ಸ್ಟೈಲಾಗಿ ವಾಕ್ ಮಾಡ್ತಿರ್ಬೋದು. ಅಯ್ಯೋ ಬುದ್ಧಿ ಬಾ ಇಲ್ಲಿ ನೋಡಿಲ್ಲ. ಏನೋ ನೋಡಿ ಏನಾಗಿದೆ. ಬಾರಮ್ಮ 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 ಬಾ 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 ತಣ್ಣಗಿಲ್ಬಿಟ್ರು ಬಿಡ ಓಲೈತ್ರಿ. ಫೈನಲಿ ಸೊ ಇಷ್ಟ ಆಗಿದೆ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಗೈಸ್, ನಾವು ಮಾಡಿರುವಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ಹೊಡೆಯೋದನ್ನ ಮಾತ್ರ ಬರೀಬೇಡಿ. ಎಸ್, ಥ್ಯಾಂಕ್ ಯು ಸೋ ಮಚ್.